ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ಪವಿತ್ರಾತ್ಮರೇ ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಆದಿಕಾಂಡ ಅಧ್ಯಾಯದಲ್ಲಿ ಹೋಗೋಣ. ಅದರಲ್ಲಿ 7ನೇ ಅಧ್ಯಾಯ 1ನೇ ವಚನವನ್ನ ತೆಗೆದುಕೊಳ್ಳೋಣ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನು. ಹಾಲೆಲೂಯಾ. ದೇವರು ಹೆಂಗೆ ಹೇಳ್ತಾ ಇದ್ದಾರೆ ಈ ವಾಕ್ಯದ ಮುಖಾಂತರ ಅಂದ್ರೆ, ಈಗಿನವರಲ್ಲಿ ನೀನೊಬ್ಬನೇ ನೀತಿವಂತನು. ಹಾಲೆಲೂಯಾ. ಈ ಭೂಮಿ ಮೇಲೆ ಇವತ್ತು ನೀತಿವಂತನಾಗಿ ಯಾರಾದ್ರೂ ಒಬ್ರು ಇದ್ದಾರ? ಇವತ್ತು ಆ ದಿನಗಳಲ್ಲಿ ನೋಹನು ಕಂಡು ಬಂದ ರೀತಿ, ಇವತ್ತು ದೇವರಿಗಾಗಿ ಜೀವಿಸುವಂತ ಪ್ರತಿಯೊಂದು ಕುಟುಂಬದಲ್ಲೂ, ಒಂದು ಮನೆಯಲ್ಲೂ, ಒಂದು ಸೇವೆ ಮಾಡುವಂತ ವಿಷಯದಲ್ಲೂ ಸೇವಕರಿಗೂ ವಿಶ್ವಾಸಿಗಳಿಗೂ ದೇವರು ಕೇಳ್ತಾರೆ, ಇವತ್ತು ನೀತಿವಂತನಾಗಿ ನನಗೋಸ್ಕರ ನಿಂತಿರುವರು ನಿಮ್ಮ ಆಲಯದಲ್ಲಿ ಯಾರಾದ್ರ ಇದ್ದೀರೋ? ಸೇವಕರೇ, ನೀವಿದ್ದೀರೋ? ನೀವು ಧನ್ಯರು. ನಿನಗೆ ಅಂತ ಒಂದು ಪ್ರತಿಯೊಂದು ಈ ಭೂಮಿ ಮೇಲೆ ನಾವೆಯನ್ನ ಕೊಟ್ಟಿದ್ದೇನೆ. ಅದೇ ದೇವರ ಆಲಯ. ಅದರಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿ ನೀವು ತೋರಿಸಿಕೊಟ್ಟಂತ ಒಂದು ಮಾರ್ಗದರ್ಶಿಯಲ್ಲಿ ನಡೆಯುವುದಾದರೆ ನಿಜವಾಗಲೂ ಅವರು ಭಾಗ್ಯವಂತರು. ನಿಮ್ಮ ನಾವೆಯಲ್ಲಿ ಸೇರಿದಂತವರು ಸೇವಕರೇ. ಹಾಲೆಲೂಯಾ. ಯಾಕಂದ್ರೆ ಆ ದಿನಗಳಲ್ಲಿ ನೋಹನೊಬ್ಬನೇ ನೀತಿವಂತನು ಅಂತ ಎಣಿಸಲ್ಪಟ್ಟಿದೆ. ಆಯ್ಕೆ ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿಬಿಟ್ರು ದೇವರು, ನೀನೊಬ್ಬನೇ ನೀತಿವಂತನು. ಇವತ್ತು ನಾನು ಹೇಳ್ತಿದ್ದೀನಿ, ನಮ್ಮ ಇಂಡಿಯಾದಲ್ಲೇ ತೆಗೆದುಕೊಳ್ಳೋಣ, ಅನೇಕ ರಾಜ್ಯಗಳಿರ್ಬೋದು, ಅನೇಕ ಜಿಲ್ಲೆಗಳು, ತಾಲೂಕುಗಳು, ಒಂದು ಹಳ್ಳಿಗಳು ಇರ್ಬೋದು, ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಅನೇಕ ಸೇವೆಗಳು ಬಹಳ ದುಃಖದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸೇವಕರು. ಈ ಕಡೆ ಗಳಿಗೆಯಲ್ಲಿ ಎಲ್ಲಿ ನಾವಿದ್ದೇವೆ? ಎರಡನೇದು, ಆತ್ಮಗಳನ್ನ ಗ್ರಹಿಸಿಕೊಳ್ಳಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸುವಾರ್ತೆ ಸಾರಿ ಯಾರಿಗಾದ್ರೂ ಒಂದು ಕರೆಯೋಣ ಅಂತಂದ್ರೆ ಆತ್ಮಗಳು ಗೆಲ್ಲಲಿಕ್ಕೆ ಕಷ್ಟ ಕಾಲ ಆಗ್ತಾ ಇದೆ ಈ ಕಾಲಘಟ್ಟದಲ್ಲಿ. ಯಾಕೆಂದ್ರೆ ಎಷ್ಟೋ ಗಾಸ್ಪಲ್ಗಳು ಕೇಳ್ತಾರೆ, ಹಿಂಜಾರಿ ಹೋಗುತ್ತಾ ಇದ್ದಾರೆ. ಪ್ರಿಯನಾದ ದೇವರ ಮಗುವೆ, ಒಂದು ಸಮಯ ಇತ್ತು, ಪೇತ್ರನು ಸುವಾರ್ತೆ ಸಾರಿದಾಗ ಎಷ್ಟೋ ಜನ ರಕ್ಷಣೆ ಹೊಂದಿದ್ರು. ಹಾಲೆಲೂಯಾ. ಹಾಗೆ ಈ ಕಾಲಘಟ್ಟದಲ್ಲಿ ರಕ್ಷಣೆ ಮಾರ್ಗ ಬಹಳ ಕಷ್ಟಕರವಾಗಿದೆ. ಯಾಕೆ ಅಂತಂದ್ರೆ ಎಲ್ಲರಿಗೂ ದುರಾತ್ಮನು ಕಾಯ್ತಾ ಇದ್ದಾರೆ. ಎಲ್ಲಿ ಸಿಕ್ಕುತ್ತಾರೋ ಅಲ್ಲಿ ನಾನು ನುಂಗಿ ಬಿಡ್ತೇನೆ. ಆತ್ಮಗಳು ಸತ್ಯದ ಕಡೆ ಹೋಗದಂತೆ ಅವರನ್ನ ನಾನು ಹಿಡಿದಿಡಬೇಕು. ನಿಜ ತಿಳಿದುಕೊಂಡರೆ ಅವರು ನಮ್ಮನ್ನ ಬಿಟ್ಟು ಹೋಗಿ ಬಿಡ್ತಾರೆ ದೇವರ ಕಡೆಗೆ. ಹಾಲೆಲೂಯಾ. ಹಾಗಾಗಿ ಶಿಲುಬೆಯ ಮಾತು ಈ ಲೋಕದವರಿಗೆ ಹುಚ್ಚು ಮಾತಾಗಿದೆ, ಪ್ರಿಯನಾದ ದೇವರ ಮಕ್ಕಳೇ. ಹಾಗಾಗಿ ಸೇವಕರೇ, ನಿಮ್ಮ ಕಷ್ಟ, ನಿಮ್ಮ ಭಾರ ಎಲ್ಲ ದೇವರಿಗೆ ಗೊತ್ತಿದೆ. ಒಂದು ದಿವಸ ಪ್ರತಿಫಲ ಖಂಡಿತ ಕೊಡ್ತಾರೆ. ಪ್ರಿಯನಾದ ಆ ಸೇವಕರೇ, ದೇವರು ಪರಲೋಕ ನೇಮಿಸಿದ ಸೇವಕರೇ, ನಿಮಗೆ ದೇವರು ಮಾತನಾಡ್ತಾ ಇದ್ದಾರೆ ಇವತ್ತು. ಚಿಂತೆ ಮಾಡಬೇಡ್ರಿ. ನಿಮ್ಮ ಹಿಂದಿನ ಕಾಲಗಳಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ನೋಡ್ರಿ, ನಿಮ್ಮಲ್ಲಿ ಯಾರು ವಿಶ್ವಾಸಿಗಳೇ ಇರಲಿಲ್ಲ. ಒಬ್ಬರು ವಿಶ್ವಾಸಿ ಬಂದರು, ಆ ನಂತರ ಮತ್ತೊಬ್ರು ಬಂದ್ರು, ಅವ್ರು 2 ಜನ ಕರ್ಕೊಂಡು ಬಂದ್ರು, ಇವರು 4 ಜನ ಕರ್ಕೊಂಡು ಬಂದ್ರು. ನಿಮ್ಮ ಆಲಯ ಕೆಲವೊಂದು ಜಾಗದಲ್ಲಿ ತುಂಬಿದೆ, ಕೆಲವೊಂದು ಕಡೆ ಕಡಿಮೆ ಇರುವಂತ ಆಲಯದಲ್ಲಿ ತುಂಬಲ್ಪಡ್ತದೆ. ಅದಕ್ಕಾಗಿಯೇ ನೀವು ಡ್ರೈವರ್ ಆಗಿದ್ದೀರಿ. ಒಂದು ಊರಿಂದ ಮತ್ತೊಂದು ಊರಿಗೆ ನೀವು ಕರ್ಕೊಂಡು ಹೋಗಕ್ಕೆ ಒಂದು ಡ್ರೈವರ್ ಆಗಿದ್ದೀರಿ. ಪ್ರಿಯನಾದ ಆ ಸೇವಕರೇ, ನಿಮ್ಮ ಗಾಡಿಯಲ್ಲಿ ಕೂತುಕೊಂಡ್ರೆ ನೀವು ಡ್ರೈವಿಂಗ್ ಮಾಡಿಕೊಂಡು ಅವರನ್ನ ಸುಖವಾಗಿ ಕರೆದುಕೊಂಡು ನೀವು ಕರ್ಕೊಂಡು ಹೋಗಬೇಕಾದ ಜಾಗ.
ಯಜಮಾನನಿಗೆ ಒಂದು ಲೆಕ್ಕ ಕೊಡಬೇಕು. ಆ ದೇಶದಲ್ಲಿ ಹೋಗಿ, ಅದೇ ಪರಲೋಕ ರಾಜ್ಯವಾಗಿದೆ. ನೀವು ಡ್ರೈವರ್ ಅಂದರೆ ನೀವಿಲ್ಲಿ ಸೇವೆ ಮಾಡ್ತಿದ್ದೀರಿ, ನಿಮಗೆ ಕೊಟ್ಟಿರೋ ಆಲಯ ಒಂದು ವೆಹಿಕಲ್ ಆಗಿದೆ, ಅದರೊಳಗೆ ಸೇರಿಕೊಂಡಿರೋ ವಿಶ್ವಾಸಿಗಳಾಗಿದ್ದಾರೆ. ಹಾಲೆಲೂಯಾ. ವಿಶ್ವಾಸಿಗಳು ಆಲಯದಿಂದ ಹೊರಗಿದ್ರೆ ಅವರು ದೇಶ ತಲುಪುವುದಿಲ್ಲ, ಆ ದೇವರ ರಾಜ್ಯ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ಯಾವಾಗ ನೀವು ವಾಕ್ಯ ಬೋಧನೆಗಳನ್ನ ಮಾಡುವಾಗ, ಅವ್ರ ಮನಸ್ಸಿನೊಳಗೆ ಅದು ಹೋಗುವಾಗ ದೇವರು ತಾನೇ ಕಾರ್ಯ ಮಾಡುವಂತ ಪ್ರಿಯನಾದ ದೇವರ ಸೇವಕ. ಎಲ್ಲಾ ಒಂದು ಸರ್ಕಾರಿ ನೌಕರಿಗಳನ್ನ ಹಣ ಕೊಟ್ಟು ಕೊಂಡ್ಕೋಬಹುದು, ಆಕೆ ಕೆಲಸವನ್ನ ಪಡೆದುಕೊಳ್ಳಬಹುದು, ಬೇರೆ ಬೇರೆ ಇಂಪ್ಲುಯೆನ್ಸ್ ಇಂದ ಮಾಡಬಹುದು. ಆದರೆ ಈ ಸೇವೆ ಮಾಡುವಂತ ಕೆಲಸ ಆತರ ಅಲ್ಲ ಪ್ರಿಯನಾದ ಸೇವಕರೇ. ಪರಲೋಕ ನಿಮ್ಮನ್ನ ನೇಮಿಸಲ್ಪಟ್ಟಿದೆ. ಜಗತ್ತುತ್ಪತ್ತಿಗಿಂತ ಮುಂಚೆ ನನ್ನ ಸೇವೆ ಮಾಡಕ್ಕೆ ನಿನ್ನನ್ನ ಪ್ರತಿಷ್ಠೆ ಮಾಡಿದ್ದೇನೆ, ನಿನಗೆ ಒಂದು ಮುದ್ರೆ ಹಾಕಿದ್ದೇನೆ. ಹಾಲೆಲೂಯಾ. ನಿಮಗೆ ಮುದ್ರೆ ಹಾಕಿ ನಾನು ಕರೆಯಲ್ಪಟ್ಟಿದ್ದೇನೆ ಪ್ರಿಯನಾದ ಸೇವಕರೇ. ನಿಮಗೆ ಒಂದು ನಾವೆಯನ್ನ ಕೊಟ್ಟಿದ್ದೇನೆ. ಚಿಕ್ಕ ನಾವೆ, ದೊಡ್ಡ ನಾವೆ, ದೊಡ್ಡ ನಾವೆ, ದೊಡ್ಡ ನಾವೆ. ಹಾಲೆಲೂಯಾ. ನಿಮ್ಮ ನಾವೆಗೆ ತಕ್ಕಂತೆ ನೀವು ಆತ್ಮಗಳನ್ನ ಸೇರಿಸಿರಿ, ಪ್ರಾರ್ಥನೆ ಮಾಡಿರಿ, ಆತ್ಮಗಳಿಗೋಸ್ಕರ ಭಾರ ಪಡ್ರಿ. ಖಂಡಿತ ನಿಮಗೆ ಜಯ ಉಂಟು ಸೇವಕರೇ. ದೇವರು ಅದಕ್ಕೂ ಮಾರ್ಗದರ್ಶಿಯಾಗಿದ್ದಾರೆ. ಯಾಕೆಂದ್ರೆ ಒಂದು ವೇಳೆ ಆಕಾಶ ಭೂಮಿ ಅಳೆದು ಹೋದ್ರೆ, ನನ್ನ ಅಳೆದು ಹೋದ್ರೂ ಪರವಾಗಿಲ್ಲ, ಆದರೆ ನನ್ನ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ದೇವರು ತಾನೇ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಪ್ರಾರ್ಥನೆ ಮಾಡ್ರಿ, ಜಯವನ್ನ ಕಾಣಿರಿ. ಆತ್ಮಗಳಿಗೆ ನಾನು ತುಂಬಿಸ್ತೇನೆ. ಹಾಲೆಲೂಯಾ. ಹಟ್ಟಿಗಳು ಎಲ್ಲಿದೆ ಅಲ್ಲಿಗೆ ಕುರಿಗಳನ್ನ ನಾನು ಓಡಿಸ್ತೇನೆ. ಹಾಲೆಲೂಯಾ. ಈ ಕಡೆ ಹಟ್ಟಿಗೆ ಸ್ವಲ್ಪ ಹೋಗ್ರಿ, ಈ ಹಟ್ಟಿ ತುಂಬಿದ್ರೆ ಆ ಹಟ್ಟಿಗೆ ಹೋಗ್ರಿ, ಆ ಹಟ್ಟಿ ತುಂಬಿದ್ರೆ ಇನ್ನೊಂದು ಹಟ್ಟಿಗೆ ಹೋಗ್ರಿ. ಹಾಲೆಲೂಯಾ. ಈ ರೀತಿಯಾಗಿ ದೇವರು ತುಂಬಿಸ್ತಾರೆ. ಮಂದೆಯನ್ನ ಸೇರಿಸ್ತಾರೆ ದೇವರು. ಹಾಲೆಲೂಯಾ. ಕುರಿ ಮಂದೆಗಳನ್ನ ಸೇರಿಸ್ತಾರೆ. ಹಾಲೆಲೂಯಾ. ಅವಾಗ ನೀವು ಸಂತೋಷವಾಗಿ ಸಮಾಧಾನವಾಗಿ ಆ ಮಂದೆಯನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ಕೆಲಸವನ್ನು ನೀವು ಮಾಡಿದರೆ, ಪರಲೋಕ ಬಹಳ ಸಂತೋಷ ಪಟ್ಟು ನಿಮ್ಮನ್ನ, ಪರಲೋಕ ಎಷ್ಟು ಆಸೆ ಪಡ್ತದೆ. ಪರಲೋಕದಲ್ಲಿರುವ ದೇವರು ನಿಮ್ಮ ಕುರಿತು ಎಷ್ಟು ಸಂತೋಷ ಪಡ್ತಾರೆ. ನಾನು ಉಂಟು ಮಾಡಿದ ಸೇವಕನೇ, ನಾನು ನೇಮಿಸಿಕೊಂಡ ಸೇವಕನೇ, ನಿನಗೆ ಜಯ. ಪರಲೋಕದಲ್ಲಿ ನಿಮಗೆ ಒಳ್ಳೆ ಒಂದು ಸ್ಥಾನವನ್ನ ಕೊಡುವಂತ ದೇವರಾಗಿದ್ದಾರೆ ಪ್ರಿಯನಾದ ಸೇವಕರೇ. ಹಾಲೆಲೂಯಾ. ಹಾಗಾಗಿ ನಾವು ಸೇವೆ ಇಳಿದ ಮೇಲೆ, ನೀರು ಒಳಗೆ ಬಂದ ಮೇಲೆ ಆಳವನ್ನ ಮಾತ್ರ ನೋಡಬಾರದು. ಹಾಲೆಲೂಯಾ. ಆಳ ನೋಡಿದರೆ ಭಯ ಪಟ್ಟು ಬಿಡ್ತೇವೆ. ಆಳವನ್ನ ನಾವು ಅದನ್ನ ನಮ್ಮ ಗಣನೆಗೆ, ನಮ್ಮ ಯೋಚನೆಗೆ ತೆಗೆದುಕೊಳ್ಳಬಾರದು. ಹಾಲೆಲೂಯಾ. ನನ್ನನ್ನು ನಡೆಸುವಾತನು ದೇವರಾಗಿದ್ದಾನೆ, ನನ್ನನ್ನು ನಡೆಸುವಾತನು ಎಬಿನೇಜರಾಗಿದ್ದಾನೆ, ನನ್ನನ್ನು ನಡೆಸುವಾತನು ಸಹಾಯದ ಕಲ್ಲು ಆಗಿದ್ದಾನೆ. ಹಾಲೆಲೂಯಾ. ಯಾವಾಗ ನಾವು ಆ ರೀತಿ ದೇವರ ಮೇಲೆ ಡಿಪೆಂಡ್ ಆಗ್ತೀವೋ, ಸ್ವಲ್ಪ ಕಾಲ ಸಮಯವನ್ನ ನೀವು ತೆಗೆದುಕೊಂಡು ಯೋಚನೆ ಮಾಡಿ. ಯಾರೋ ನಿಮ್ಮಲ್ಲಿ ಇರುವಂತ ವಿಶ್ವಾಸಿಗಳು ಇನ್ನೂ 2 ವಿಶ್ವಾಸಿಗಳನ್ನ ತರ್ತಾರೆ, ಹೊಸ ಆತ್ಮಗಳನ್ನ ತರ್ತಾರೆ. ಅವರು ಸಂತೋಷ ಪಟ್ಟ ತಕ್ಷಣ ಅವರು 1-2 ಆತ್ಮಗಳನ್ನ ತರುವಂತ ಕೆಲಸಗಳು ದೇವರು ಮಾಡ್ತಾರೆ. ಹಾಗಾಗಿ ನೀವು ಇವತ್ತು ಯೆಹೋವನು ಮಾಡುವ ಕಾರ್ಯಗಳನ್ನ ನೀವು ನೋಡ್ರಿ. ದೇವರು ನಿಮ್ಮ ಬಾಳಿನಲ್ಲಿ ಮಾಡುವಂತ ಕಾರ್ಯಗಳನ್ನ ನೀವು ನೋಡ್ರಿ ಅಂತಾರೆ ದೇವರು. ಹಾಲೆಲೂಯಾ. ಅದು ಚೆನ್ನಾಗಿ ನಾವು ತಿಳಿದುಕೋಬೇಕು. ಪ್ರತಿ ದಿವಸ ನೀವು ಸಾಧ್ಯವಾದರೆ ಸೇವಕರೇ, ಮಧ್ಯರಾತ್ರಿಯಲ್ಲೋ ಇಲ್ಲ ಬೆಳಗಿನ ಜಾವದಲ್ಲೋ ಸಮಯ ತೆಗೆದುಕೊಂಡು ಮಣ್ಕಾಲಾಕಿ ನೀವು ವಿಶ್ವಾಸಿ ಅಂದ್ರೆ ಆತ್ಮಗಳಿಗೋಸ್ಕರ ನೀವು ಭಾರವಾಗಿ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮ ಆಲಯದಲ್ಲಿ ಆತ್ಮಗಳನ್ನು ಕೊಡುವಂಥವರಾಗಿದ್ದಾರೆ. ಇನ್ನು ಕೆಳಗೆ ಅನೇಕ ವಾಕ್ಯ ಇದೆ, ನಾವು ತೆಗೆದುಕೊಂಡಿದ್ದು ಒಂದೇ ವಾಕ್ಯ. ಇದು ಪವಿತ್ರಾತ್ಮನ ನುಡಿಯಾಗಿದೆ. ಹಾಗಾಗಿ ಇನ್ನು ಮುಂದೆ ನಾನು ಮಾತನಾಡಲಿಕ್ಕೆ ಇಷ್ಟಪಡಲ್ಲ. ನನ್ನ ಈ ವಾಕ್ಯಕ್ಕೆ ವಿರಾಮವನ್ನು ಹಾಕುತ್ತೇನೆ. ನಾಳೆ ದೇವರ ಚಿತ್ತವಾದರೆ ಇದನ್ನೇ ಕಂಟಿನ್ಯೂ ಮಾಡಿಕೊಳ್ಳೋಣ.
ಕಣ್ಣು ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಮ್ಮ ಈ ಪ್ರಾರ್ಥನೆಯನ್ನು ಮುಕ್ತಾಯ ಮಾಡುವನಾಗಿದ್ದೇನೆ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾಧಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಈ ರಾತ್ರಿ ವೇಳೆಯಲ್ಲಿ ಪವಿತ್ರಾತ್ಮರೇ, ನೀವು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಗಳಿಗೆ ಸ್ವಾಮಿ ದೇವರೇ, ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಭಾರತ ದೇಶದಲ್ಲಿ ಸ್ವಾಮಿ ಅನೇಕ ರಾಜ್ಯಗಳು, ಜಿಲ್ಲೆಗಳು ಸ್ವಾಮಿ, ತಾಲೂಕುಗಳು, ಹಳ್ಳಿಗಳು ಸ್ವಾಮಿ ಇರಬಹುದು. ಎಲ್ಲೆಲ್ಲಿ ಸೇವೆಗಳು ಮಾಡ್ತಾ ಇದ್ದಾರೋ ಅಂತಂತ ಸೇವಕರಿಗೆ ನೀವು ಬಲವನ್ನು ಕೊಟ್ಟು ಸ್ವಾಮಿ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವಾಮಿ ಅನೇಕ ಸೇವೆಗಳು, ಸೇವಕರು ಅವರ ಕುಟುಂಬವನ್ನ ನೇಮಿಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅವ್ರನ್ನ ಕರ್ತನೆ, ಪರಲೋಕವೇ ಸಾಕುತ್ತಾ ಇರೋದು ರಾಜಾವೇ. ಇವತ್ತು ಯಾರು ಮನುಷ್ಯನ ಮಾತ್ರ ಅವರು ನೋಡ್ತಾ ಇಲ್ಲ ಸ್ವಾಮಿ, ಪರಲೋಕವನ್ನು ಸ್ವಾಮಿ ದೇವರೇ, ಭೂಲೋಕವನ್ನು ಸ್ವಾಮಿ ಸೃಷ್ಟಿ ಮಾಡಿದ ದೇವರೇ ನೀನು ಸ್ವಾಮಿ ದೇವರೇ. ಅವರ ಕುಟುಂಬದ ಮೇಲೆ ಹಸ್ತವನ್ನ ಇಟ್ಟು ನೀನು ನಡೆಸ್ತಿರೋದಕ್ಕಾಗಿ ನಿನಗೆ ಸ್ತೋತ್ರ ರಾಜನೇ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್, ಆಮೆನ್.